ಸರ್ ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಬೆಂಗಳೂರಿನ KR ಪುರಮಿಂದ ಬಂದಿದ್ದೀವಿ. KR ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ನಾವೊಂದು 20 years ಇಂದ ಬರ್ತೀವಿ ಸರ್. ವರ್ಷಕ್ಕೊಂದ್ಸಲಿ ಬರ್ತೀರಾ? ಬರ್ತೀವಿ ಸರ್, ಪಕ್ಕ ಬರ್ತೀವಿ ಸರ್ ನಾವು. ಇತ್ತೀಚ ಸುದ್ದಿಗಳೆಲ್ಲ ನೋಡಿದ್ರಿ, ಆ ತಿಮ್ರೋಡಿ, ಆ ಮಟ್ಟಣ್ಣ, ಅವ್ನ ಯಾರೋ ಸಮೀರು, ಇವರೆಲ್ಲ ಸೃಷ್ಟಿ ಮಾಡಿದ ಕತೆಗಳನ್ನ ನೋಡಿದ್ರ? ಈಗ ಸತ್ಯ ಹೊರಗಡೆ ಬಂತು. ಈ ಕಿಡಿಗೇಡಿಗಳಿಗೆ ಅಪಪ್ರಚಾರ ಮಾಡೋ ನಕಲಿ ಹೋರಾಟಗಾರರಿಗೆ ಏನ್ ಹೇಳ್ತೀರಿ ಸರ್? ಸರ್ ಅವ್ರಿಗೆಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಒಂದು ಒಳ್ಳೆ ಬುದ್ಧಿ ಕಲಿಸ್ಬೇಕಂತ ನಾವು ಹೇಳ್ತೀವಿ ಸರ್. ನಂಬಿಕೆ ಅಂದ್ರೆ ಧರ್ಮಸ್ಥಳ ಅಂದ್ರೆ ನಂಬಿಕೆ. ಆ ನಂಬಿಕೆನ ಯಾರು ಸುಳ್ಳು ಮಾಡೋಕ್ಕಾಗಲ್ಲ ಸರ್. ಅಪಪ್ರಚಾರ ಮಾಡೋರಿಗೆಲ್ಲ ನಮ್ಮ ತಂದೆ ಮಂಜುನಾಥ ಸ್ವಾಮಿನೇ ಅವ್ರಿಗೆ ನೋಡ್ಕೊಂಡ ಸರ್ ಶಿಕ್ಷೆ ಮಾಡೋದು. ಏನು ಬರುವಂತ ಭಕ್ತಾದಿಗಳ ಸಂಖ್ಯೆ ಇದಾದ್ಮೇಲೆ ಕಡಿಮೆ ಆಗ್ಬಿಟ್ಟಿದೆ ಅಂತೀರಿ, ನಿಮ್ಗೆ ನೋಡಿದಂಗೆ ಅನ್ನಿಸ್ತಾ ಸರ್? ಇಲ್ಲ ಸರ್, ತುಂಬಾನೇ ಇದೆ ಆ ಸಂಖ್ಯೆ. ನಾವು ಮಾರ್ನಿಂಗ್ 7 o'clock ಒಳಗಡೆ ಹೋದ್ರು, ಈಗ ಔಟ್ ಸೈಡ್ ಬರ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ತಾ ಜನ ಇಲ್ದಿರಾ ಇದಿದ್ಯಾ ಹೇಳಿ ಅಲ್ವಾ? ಮಂಜುನಾಥ ಯಾವತ್ತೂ ನಂಬಿಕೆ ಸರ್. ಆ ದೇವ್ರ ಇಲ್ದಿದ್ರೆ ಜನ ಇಲ್ಲ ಸರ್. ನಂಬಿಕೆ ಇಲ್ದಿದ್ರೆ ಜನ ಇಲ್ಲ ಸರ್ ಇಲ್ಲಿ ಅಲ್ವಾ? ನಂಬಿಕೆ ಇರೋದಕ್ಕೆ ಅಲ್ವಾ ಜನಸಾಗರ ಇರೋದು. ಅಷ್ಟು ವರ್ಷಗಳಿಂದ ಸ್ವಲ್ಪ ದೊಡ್ಡವ್ರು ಹೇಳಿದ್ವಿ, ಇವಾಗ 35 years ಇಂದ ಬರ್ತಾ ಇದೀವಿ ಅಂತ. ಆ ನಂಬಿಕೆ ಇಲ್ದಿರ ಬರ್ತಾರ ಜನ ಹೇಳಿ? ನಂಬಿಕೆ ಅಂದ್ರೆ ಮಂಜುನಾಥ ಸ್ವಾಮಿ ಸರ್, ಅದು ಬಿಟ್ರೆ ಬೇರೆ ಇನ್ನೊಂದಿಲ್ಲ ಸರ್. ನಾವು ನಂಬಿರೋದ ನಮ್ಮ ತಂದೆ ಮಂಜುನಾಥ ಸ್ವಾಮಿ ಸರ್. ಅನ್ಯ ಧರ್ಮದವರೆಲ್ಲ ಬಂದು ನಮ್ಮ ಧರ್ಮದವಾಗಿ ವಿಡಿಯೋಗಳು ಮಾಡಿ ಬಿಟ್ಟಾಗ ಎಲ್ಲ ಒಂದ್ ಕಡೆ ನಮ್ಮ ಹಿಂದೂ ಧರ್ಮದವರು ಕೂಡ ಅದಕ್ಕೆ ಕೆಲವರು ಸಪೋರ್ಟ್ ಕೊಟ್ಟು ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಒಬ್ಬ ಹಿಂದೂ ಆಗಿ ತಮ್ಗೇನ್ ಅನ್ಸುತ್ತೆ ಸರ್ ನೋಡಿದಾಗ? ಸರ್ ಅವೆಲ್ಲ ಅಪಪ್ರಚಾರ ಸರ್. ಅದೆಲ್ಲ ನಮ್ಮ ಹಿಂದೂ ಧರ್ಮ ನಾವು ಯಾವತ್ತೂ ಬಿಟ್ಕೊಳ್ಳೋದು ಸರ್, ಆಯ್ತಾ? ಬೇರೆ ಧರ್ಮದವ್ರು ಕೂಡ ನಮ್ಮ ಇಲ್ಲಿ ಬರ್ತಾರೆ ಸರ್. ಇಲ್ಲೊಂದು ಒಳ್ಳೆ ನಂಬಿಕೆ ಇದೆ ಅಂತ ಬರ್ತಾರೆ. ಬೇರೆ ಯಾರೋ ಕಿಡಿಗೇಡಿಗಳು ಬೇಕು ಅಂತ ಇದನ್ನ ಸೃಷ್ಟಿ ಮಾಡಿರೋ ಹೊರತು ಆ ದೇವರಲ್ಲಿ ಯಾವತ್ತೂ ಸುಳ್ಳಿಲ್ಲ ಸರ್. ನಾವು ನಂಬಿರೋದೇ ಮಂಜುನಾಥ ಸ್ವಾಮಿ ಸರ್. ಪ್ರಸಾದ ಎಲ್ಲ ಮಾಡಿದ್ರ ಸರ್? ಆಯ್ತು ಸರ್, ಆಯ್ತು ಸರ್. ಓಕೆ ಓಕೆ.